ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಎದುರುಗಡೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಆಗ್ತೈತೆ ನನಗೆ. ಚೆನ್ನಾಗಿತ್ತು ಅಂತಂದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ. ಯಾಕಂದರೆ ನಾನು ಬೇರೆ ಯಾವುದೋ ಒಂದು ವಿಚಾರ ನಾನು ನಿನಗೆ ಹೇಳ್ಬೇಕಾಗುತ್ತೆ. ನನಗೆ ಗೊತ್ತಿರೋ ವಿಚಾರ ನಾನು ನಿನ್ಗೆ ಹೇಳ್ಬೇಕಾಗುತ್ತೆ. ನಾನು ಏನಾದರೂ ಅಡುಗೆ ಮಾಡ್ತಾ ಹೇಳ್ತಾ ಇದ್ದರೆ ನನಗೆ ಹೇಳಲಿಕ್ಕೆ ಡಿಸ್ಟರ್ಬ್ ಆಗುತ್ತೆ. ಮತ್ತು ನಿಮಗೆ ಕೇಳಲಿಕ್ಕೆ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ ಅನಿಸುತ್ತೆ. ಯಾಕಂದರೆ ನಾನು ಮಾಡೋ ಕೆಲಸದ ಬಗ್ಗೆ ಗಮನ ಹೋಗ್ತಿರ್ತೈತೆ, ಮತ್ತು ನಾನು ಹೇಳೋ ಮಾತು ಬಗ್ಗೆ ಗಮನ ಕೊಡಲೋ ಅಂತ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಎದುರುಗಡೆ ನಿಂತು ಮಾತಾಡೋಣ ಈ ವಿಚಾರ. ಸ್ವಲ್ಪನಾದರೂ ಯಾರಿಗಾದರೂ ಒಂದಿಬ್ರಿಗಾದರೂ ಇದರಿಂದ ಬೆನಿಫಿಟ್ ಸಿಗ್ಬೋದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಾನು ಎಷ್ಟೋ ವಿಚಾರಗಳು ನಾನು ಯೂಟ್ಯೂಬ್ ಮುಖಾಂತರನೇ ನಾನು ಚೇಂಜ್ ಆಗಿರೋದು. ಹಂಗೆ ಅದೇ ನನ್ನ ವಿಡಿಯೋಯಿಂದಲೇ ಯಾರಾದರೂ ಒಬ್ರಿಗಾದರೂ ಒಳ್ಳೇದಾದ್ರೆ ನನಗೂ ಅದೇ ಖುಷಿಯಲ್ಲ. ಅದಕ್ಕೋಸ್ಕರ ನಾನು ಈ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ ವಿಚಾರ ಅಂದರೆ, ನಾನೊಂದು 3 ಡೇಸಿಂದ ನಾನು ನಮ್ಮ ಪಕ್ಕದ ಮನೆಯವರು ಒಂದು ಮದುವೆ ಸೀಸನ್ ಇದು ಮದುವೆ ಮಾಡಬೇಕಿತ್ತು. ಅವರು ಗೋಲ್ಡ್ ಪರ್ಚೇಸಿಂಗ್ ಅಂತ ಒಂದು 3 ಡೇಸಿಂದ ನಾನು ಕರ್ಕೊಂಡು ಹೋಗ್ತಾಯಿದ್ರು. ಒಂದು ನೋಡಲಿಕ್ಕೆ, ಪರ್ಚೇಸ್ ಮಾಡಲಿಕ್ಕೆ, ಮತ್ತು ಆರ್ಡ್ರ್ ಕೊಡಲಿಕ್ಕೆ, ಈ ಥರ ಹೋಗ್ತಾನೆ ಬರ್ತದೆ. ನಾನು ಡೈಲಿ ಕೇಳ್ತಾ ಇದ್ದೀನಿ. ಡೈಲಿ ರೇಟ್ ಚೇಂಜ್ ಆಗ್ತಾನೆ ಐತಿ. ಚೇಂಜ್ ಅಂದರೆ ಜಾಸ್ತಿ ಆಗ್ತಾನೆ ಐತೆ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ. ಸ್ಟಾಪ್ ಅಂತೂ ಇಲ್ಲ. ದಿನಕ್ಕೂ ಜಾಸ್ತಿನೇ ಆಗ್ತಾಯಿದೆ. ನಾನು ಇಷ್ಟು ವರ್ಷದಿಂದ ನೋಡ್ಕೆ ಬಂದಿದ್ದೀನಿ. ಗೋಲ್ಡ್ ಅಂತೂ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ನಿಮಗೆ ಹೇಳೋದು, ಯಾರ ಹತ್ರನಾದ್ರು ಮ್ಯಾಕ್ಸಿಮಮ್ ಎಷ್ಟೋ ಮನೆಗಳಲ್ಲಿ ಸ್ವಲ್ಪನಾದರೂ ಅಮೌಂಟ್ ಇಟ್ಕೊಂಡಿರ್ತೀರ ನೀವು. ಎಮರ್ಜೆನ್ಸಿಗೆ ಬೇಕಾಗುತ್ತೆ, ನಮಗೆ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ, ತಕ್ಷಣ ಬೇಕಾಗುತ್ತೆ. ಆವಾಗ ಎಲ್ಲಿ ಯಾರನ್ನ ಕೇಳೋದು ಅಂತ ಸ್ವಲ್ಪ ಒಂದು 50,000ನೋ ಇಲ್ಲ 1,00,000ನೋ ಹಂಗೆ ಸ್ವಲ್ಪನಾದರೂ ಅಮೌಂಟ್ ಇಟ್ಕೊಂಡಿರ್ತೀರ. ಆ ಅಮೌಂಟ ನೀವು ಎಷ್ಟು ದಿನ ಇಟ್ಕೊಂಡ್ರೂ ಅದು ₹1 ಕೂಡ ಜಾಸ್ತಿ ಆಗೋಲ್ಲ. ಎಷ್ಟು ಇಟ್ಕೊಂಡಿರ್ತೀರೋ ಅಷ್ಟೇ ಇರುತ್ತೆ. ಅದಕ್ಕಿಂತ ಒಂದು ಒಳ್ಳೆಯ ಉಪಯೋಗ ಏನಪ್ಪ ಅಂತಂದರೆ, ಅದೇ 50,000ನ ಇಲ್ಲ 1,00,000 ಇತ್ತು ಅಂದರೆ ಅದನ್ನು ಅಂಗಡಿಯಲ್ಲಿ ಹೋಗಿ ಅಂದರೆ ಒಳ್ಳೆ ಅಂಗಡಿಯಲ್ಲಿ ಹೋಗಿ, ನೀವು ಸ್ವಲ್ಪ ಬೇರೆ ಅಂಗಡಿಗಳು ಹೋಗಿ, ಚಲೋ ಇರೋ ಅಂಗಡಿಗೆ ಹೋಗಿ ನೀವು 1,00,000ಕ್ಕೆ ಕಾಯಿನ್ಗಳು ಬರ್ತವೆ. ಈಗ 22 ಕ್ಯಾರೆಟು ಮತ್ತು 24 ಕ್ಯಾರೆಟ್ ಅಂತಲೇ ಬರ್ತದೆ ಕಾಯಿನು. ಅದೇ ಕಾಯನ್ನು ನೀವು ತಗೊಂಡು ಬಂದು ಇಟ್ಕೊಂಡ್ರೆ, ನೀವು ನಿಮ್ಗೆ ಎಮರ್ಜೆನ್ಸಿ ಮತ್ತು ಅಂಥ ಏನಾದರೂ ಕಷ್ಟ ಕಾಲ ಬಂತು, ಅಂಥ ಏನಾದರೂ ನಮ್ಗೆ ಇಕ್ಕಟ್ಟಿನ ಪರಿಸ್ಥಿತಿ ಬಂತು, ತಕ್ಷಣ ನಮ್ಗೆ ದುಡ್ಡು ಬೇಕು ಅಂತಂದರೆ ವೈಟ್ ಗೋಲ್ಡ್ ಇದೆ ನಿಮಗೆ ತಕ್ಷಣ ಮಾರಲಿಕ್ಕೆ. ಅವಾಗ ಹೋಗಿ ಕೊಟ್ಟರೆ ಅವಾಗೇ ದುಡ್ಡು ಕೊಡ್ತಾರೆ. ಅವ್ರೇನು ಲೇಟ್ ಮಾಡಲ್ಲ, ಒಂದಿನನೂ ಲೇಟ್ ಮಾಡೋದಿಲ್ಲ, ಆವಾಗಲೇ ಬರುತ್ತೆ ದುಡ್ಡು. ಅದಕ್ಕೋಸ್ಕರ ನೀವು ತಂದಿಟ್ಕೊಂಡಾಗ ನೀವು ಬೇಕಾದ್ರೆ ಡೈಲಿ ಚೆಕ್ ಮಾಡಿ. ನೀವು ಇವಾಗ ಸ್ವಲ್ಪ ತಗೊಳ್ಬೇಕು ಅಂತ ಐಡಿಯಾ ಇದ್ದರೆ ನೀವು ಡೈಲಿ ಗೋಲ್ಡ್ ರೇಟ್ ನೋಡ್ತಾ ಇರಿ. ಮೊಬೈಲಲ್ಲೇ ಬರ್ತಾ ಇರುತ್ತೆ. ಡೈಲಿ ರೇಟ್ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತಿದ್ದು ನಾಳೆ ಇರಲ್ಲ, ನಾಳೆ ಇದ್ದಿದ್ದು ನಾಡಿದ್ದಿರಲ್ಲ. ಆ ಥರ ಚೇಂಜ್ ಆಗ್ತಾನೆ ಇರುತ್ತೆ, ಜಾಸ್ತಿ ಆಗ್ತಾನೆ ಇರುತ್ತೆ ಹೊರತು ಕಡಿಮೆ ಆಗೋಲ್ಲ. ಆವಾಗ ನಿಮಗೆ ಐಡಿಯಾ ಬರುತ್ತೆ. ನೀವು ಒಂದು ವರ್ಷಕ್ಕೆ ನೀವು ಮ್ಯಾಕ್ಸಿಮಮ್ ಅದನ್ನು ತಗೊಂಡು 1 ವರ್ಷ ಬಿಟ್ಟು ನೀವು ಚೇಂಜ್ ಮಾಡ್ತೀರ ಅಂದ್ರೆ ನಿಮ್ಗೆ ಕನಿಷ್ಠ 25,000ನಾದರೂ ಜಾಸ್ತಿ ಬಂದಿರುತ್ತೆ. ಅದೇ ಮನೆಗೆ ಇಟ್ಕೊಂಡಿದ್ರೆ ನೀವು 1,00,000 ಅಂದರೆ ₹1 ನಿಮಗೆ ಜಾಸ್ತಿ ಬಂದಿರಲ್ಲ. ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಲಿಕ್ಕೆ ಅದು ಒಂದು ಮೇಯ್ನ್ ಚಲೋ ಒಂದು ದಾರಿ ಅಂತ ನಾನು ಹೇಳ್ಬೋದು. ಗೋಲ್ಡ್ ಇಟ್ಕೊಂಡ್ರೂ ಒಂದೇ, ನಿಮ್ಮ ಹತ್ರ ಅಮೌಂಟ್ ಇತ್ತು ಅಂತ ಅಂದ್ರೂ ಅದು ಒಂದೇ. ತಕ್ಷಣ ನಿಮಗೆ ಅದು ಯೂಸ್ ಆಗುತ್ತೆ. ಅದು ಒಂದು. ಇನ್ನು ಒಬ್ಬೊಬ್ರಿಗೆ ಏನಪ್ಪ ಅಂತಂದರೆ, ನಮ್ಮ ಹತ್ರ ಈಗ 50,000ನೂ ಇಲ್ಲ, 1,00,000ನೂ ಇಲ್ಲ. ನಾವೇನು ಮಾಡಬೇಕು ಅಂತಂದರೆ, ನಿಜವಾಗ್ಲೂ ನಾನು ಹೇಳ್ತೀನಿ, ಅಟ್ ಪ್ರೆಸೆಂಟ್ ಇವತ್ತು ನಮ್ಮ ಹತ್ರನೂ, ನಮ್ಮ ಮನೆಯವ್ರ ಹತ್ರನೂ, ನಮ್ಮ ಹತ್ರನೂ 50,000ನೂ ನಮ್ಮ ಹತ್ರ ಇಲ್ಲ. ನಿಜ ಹೇಳ್ತಾ ಇದ್ದೀನಿ. ಆದ್ರೂ ನಾವು 50,000 ಇಲ್ಲ ಅಂತ ಕೂತ್ಕೊಂಡ್ವಿ ಅಂತ ಅಂದರೆ, ನಾವು ಹಂಗೆ ತಗೊಳಕ್ಕಾಗೋದಿಲ್ಲ ಅಂತ ಅಂದರೆ, ನಮ್ಮ ಹತ್ರ ಅಮೌಂಟು ದೊಡ್ಡ ಮಟ್ಟದಲ್ಲಿ ನಾವು ಕೂಡಿಟ್ಕೊಳಕ್ಕೂ ಆಗೋದಿಲ್ಲ, ಒಂದೇ ಸರಿ ನಾವು ಕ್ಯಾಶ್ ಕೊಟ್ಟು ತಗೊಳಕ್ಕೂ ಆಗೋದಿಲ್ಲ ಅಂತ ಅಂದರೆ, ನಾವು ಏನು ಮಾಡಬೇಕು, ನಾವು ಯಾವಾಗಲೂ ಮಿಡ್ಲ್ ಕ್ಲಾಸ್ ಪೀಪಲು ಇದೇ ಥರ ಇರಬೇಕು. ಇದೇ ಲೆವೆಲಲ್ಲೇ ಇರ್ತೀವಿ. ಮೇಲೂ ಹೋಗಲ್ಲ, ಕೆಳಗೂ ಬರೋಲ್ಲ. ತಿನ್ನೋದು, ಉಣ್ಣೋದು, ಮಲಗೋದು. ಅವತ್ತೇ ಜೀವನ. ಏನೋ ಒಂದು 4 ಕಾಸು ಉಳೀತು ಅಂತಂದರೆ ಎಲ್ಲ ಹೋಗೋದು ಬರೋದು, ಯಾವುದನ್ನ ಊರಿಗೆ ಹೋಗೋದು, ಯಾವುದನ್ನ ದೇವಸ್ಥಾನಕ್ಕೆ ಹೋಗೋದು, ಎಲ್ಲನ ಹೋಗೋದು, ಟ್ರಿಪ್ ಆಗೋದು, ಅದು ಖರ್ಚು ಮಾಡೋದು, ಅಷ್ಟೇ ಆಗಿರುತ್ತೆ ನಮ್ಮ ಜೀವನ. ಅದಕ್ಕೋಸ್ಕರ ಮಂತ್ಲಿ ಕಟ್ಟೋದು ಒಂದು ಸಿಸ್ಟಮ್ ಇದೆ ಅಲ್ಲಿ. ಅವರು ಇನ್ಸ್ಟಾಲ್ಮೆಂಟ್ ಥರ ಕಟ್ಟಿಕೊಂಡು ಹೋಗ್ತಾರೆ. ಮಂತ್ಲಿ ತಿಂಗಳ ₹1,000, ತಿಂಗಳ ₹1,000. ಇಲ್ಲ ನಿಮಗೆ ಎಷ್ಟಾಗುತ್ತೋ ಅಷ್ಟು. 2,000 ಕಟ್ತೀರಾ, 2,000. ನಿಮ್ಮ ಹತ್ರ ಜಾಸ್ತಿ ಅಮೌಂಟ್ ಇತ್ತು ಅಂದರೆ 2,000 ಕಟ್ಟಿರಿ. ಇಲ್ಲ ನಿಮ್ಗೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಇತ್ತು ಅಂದರೆ 5,000, 10,000, 20,000 ಇಷ್ಟು ಕಟ್ಬೋದು. ಇಲ್ಲ ನಮ್ಗೆ ಅಷ್ಟು ಕಟ್ಟೋಕ್ಕಾಗಲಿಲ್ಲ, ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂತ ಅಂದರೆ ಈ ತಿಂಗಳು ನೀವೀಗ 1,000 ಕಟ್ತಾ ಇದ್ದೀರಾ ಅಂದರೆ 1 ವರ್ಷಕ್ಕೆ ಅದು ಅಮೌಂಟ್ ಎಷ್ಟಾಗುತ್ತೋ ಆ ಅವರೇಜ್ ಮೇಲೆ ನಿಮಗೆ ಒಡವೆ ಕೊಡ್ತಾರೆ. ನೀವು ಒಡವೆನಾದರೂ ತಗೋಬೋದು, ಇಲ್ಲ ಅಂತ ಅಂದರೆ ನೀವು ಇದು ಕಾಯನ್ನಾದರೂ ತಗೋಬೋದು. ಆ ಥರ ನಾವು ಪ್ರತಿ ವರ್ಷ ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಾವು ಮಾತ್ರನೂ ಇಷ್ಟು ಅಮೌಂಟ್ ಆಗುತ್ತೆ, ನಮ್ಮ ಹತ್ರನೂ ಇಷ್ಟು ಗೋಲ್ಡ್ ಆಗುತ್ತೆ. ಅವಾಗ ನಾವು ಒಂದಲ್ಲ ಒಂದು ದಿನ ರಿಚ್ ಪೀಪಲ್ ಆಗ್ತಾ ಇರ್ತೀವಿ. ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ಏನಂದರೆ ಈ ಥರ ಐಡಿಯಾಸ್ ಮಾಡೋದಿಲ್ಲ, ಈ ಥರ ಯೋಚನೆ ಮಾಡೋದಿಲ್ಲ. ನಾವು ಅಯ್ಯಪ್ಪ ಏನಾದ್ರು ಕಷ್ಟ ಆಯಿತು ಅಂದರೆ, ಏನಾದ್ರು ರಿಸ್ಕ್ ತಗೊಂಡ್ರೆ, ಏನಾರು ಆಗಿಬಿಟ್ರೆ ಅಂತ
ಏನಾರು ಆಗಿಬಿಟ್ರೆ, ಏನಾರು ಆಗುತ್ತೆ, ಏನಾರು ಮಾಡಿಬಿಟ್ರೆ ಅಂತ ಇದೇ ಥರ ಯೋಚನೆ ಮಾಡ್ಕೊಂಡೇ ಕೂತ್ಕೊಳ್ತೀವಿ ಹೊರತು ನಾವು ಯಾವ ಸ್ಟೆಪ್ಪನ್ನು ಮುಂದಕ್ಕೆ ಇಡಲ್ಲ. ನಾವು ಮೊದಲಿಂದ ಫಸ್ಟು 2, 3, 4 ಈ ಥರ ಸ್ಟೆಪ್ ಹಚ್ಚಿದ್ರೆ ನಾವು ಮೇಲಕ್ಕೆ ಹೋಗೋಕ್ಕೆ ದಾರಿ ಅನುಕೂಲ ಆಗುತ್ತೆ. ಇಲ್ಲಪ್ಪ ಅದೆಷ್ಟು ಮೇಲೆ ಐತೆ, ಅಷ್ಟು ದೂರ ನಮ್ಗೆ ಹತ್ತಕ್ಕಾಗೋದಿಲ್ಲ ಅಂತಂದರೆ ನಾವು ಇಲ್ಲೇ ಮಲಗಬೇಕಾಗಿರುತ್ತೆ. ಅದಕ್ಕೆ ನಾವು ಎಲ್ಲರಂಗೆ ನಾವು ರಿಚ್ ಪೀಪಲ್ ಆಗೋಣ, ನಾವು ಎಲ್ಲರಂಗೆ ಶ್ರೀಮಂತರಾಗೋಣ. ಯಾರು ಹುಟ್ಟುತ್ತಿದ್ದಂಗೆ ಶ್ರೀಮಂತರಾಗಿರಲ್ಲ. ಯಾರು ಹುಟ್ಟುತ್ತಿದ್ದಂಗೆ ಅವ್ರಿಗೂ ಮೇಲಿಂದ ಆಕಾಶದಿಂದ 50 ಲಕ್ಷ 1 ಕೋಟಿ ಮೇಲಿಂದ ಉದುರೋದಿಲ್ಲ. ಯಾರೋ ಎಷ್ಟೋ ಜನ ಅಪ್ಪ ಅಮ್ಮ ಮಾಡಿದ್ದಿರುತ್ತೆ, ಯಾರೂ ಮಾಡಿದಾರೆ ಇರ್ತಾರಲ್ಲ. ನಮ್ಮಂಥ ಜನ ಬೇಜಾನ್ ಜನ ಇದ್ದಾರೆ. ಒಂದು 10% ಮಾತ್ರ ರಿಚ್ ಪೀಪಲ್ ಇರ್ಬೋದು, ಇನ್ನು 90% ನಮ್ಮಂಥ ಜನನೇ ಇರೋದು. ನಾವು 10% ಜನ ಇದ್ದಾರಲ್ಲ, ಆ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ನಾವು ಸ್ಟೆಪ್ಪನ್ನ ನಾವು ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು. ಇದು ಒಂದು ಇನ್ವೆಸ್ಟ್ ಮಾಡಲಿಕ್ಕೆ ಒಳ್ಳೆ ದಾರಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ಗೋಲ್ಡ್ ಅಂತೂ ನಿಜವಾಗ್ಲೂ ನೀವು ಬ್ಯಾಂಕಲ್ಲಿ ಇಟ್ಟರೂ ಇಷ್ಟು % ನಿಮಗೆ ಬಡ್ಡಿ ಕೊಡೋದಿಲ್ಲ. ಆ ಲೆವೆಲಲ್ಲಿ ನಿಮಗೆ ಬಡ್ಡಿ ಬೆಳೀತಾ ಹೋಗುತ್ತೆ. ಇದರಿಂದ ನಿಮಗೆ ಏನಾದರೂ ಸ್ವಲ್ಪನಾದರೂ ಉಪಯೋಗ ಆಗ್ಬೋದು, ಇದರಿಂದ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಬೆನಿಫಿಟ್ಸ್ ಆಗ್ಬೋದು. ಆದರೆ ಚೆನ್ನಾಗಿತ್ತು ನಾನು ಹೇಳಿದ್ದು ಅಂತಂದರೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ನಾನು ಇಷ್ಟೊತ್ತು ನಿಮ್ಮ ಹತ್ರ ಒಂದು ವಿಚಾರದ ಬಗ್ಗೆ ಮಾತಾಡಿದೆ. ಅದೇನಾದರೂ ನಿಮಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂತಂದರೆ, ಯಾಕಂದರೆ ನಾನು ಎಷ್ಟೋ ವಿಚಾರಗಳು ನನ್ನ ಲೈಫಲ್ಲಿ ಯೂಟ್ಯೂಬ್ ಮುಖಾಂತರನೇ ನಾನು ಚೇಂಜ್ ಮಾಡ್ಕೊಂಡಿರೋದು. ಅದಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನಿಂದಲಾದರೂ ಯಾರಿಗಾನ ಒಬ್ಬರಿಗೆ ಇಬ್ಬರಿಗೆ ಇದರಿಂದ ಉಪಯೋಗ ಆದ್ರೂ ನನಗೆ ಅಷ್ಟೇ ಖುಷಿ ಅಲ್ಲ ಅನ್ನೋ ಒಂದು ವಿಚಾರದಿಂದ ನಾನು ಈ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಎಲ್ಲರೂ ಹುಟ್ಟಿದಾಗಿಂದಲೇ ಶ್ರೀಮಂತರಾಗಲ್ಲ. ಅವರು ಫುಲ್ ಹಾರ್ಡ್ ವರ್ಕಿಂದ ಕಷ್ಟಪಟ್ಟು ಜೀವನ ಮಾಡಿದಾಗ ಮಾತ್ರ ಅವ್ರದ್ದು ಸಕ್ಸಸ್ ಆಗೋದು. ರಿಸ್ಕ್ ಇಲ್ದಲೆ ಯಾವ ಲೈಫನ್ನು ಸಕ್ಸಸ್ ಆಗಿರಲ್ಲ. ಎಲ್ಲರೂ ರಿಸ್ಕ್ ತಗೊಂಡೇ ಸಕ್ಸಸ್ ಆಗಿರೋದು. ಅದಕ್ಕೋಸ್ಕರ ನಾನು ಅದು ಒಂದು ಮೆಥಡ್ನಿಂದ ತುಂಬ ಉಪಯೋಗ ಒಳ್ಳೆಯದಾಗುತ್ತೆ. ಗೋಲ್ಡು ಸೇವಿಂಗು ತುಂಬ ಬೆನಿಫಿಟ್ಸ್ ಇದೆ ಈ ಟೈಮಲ್ಲಂತೂ. ಅವಾಗಂದರೆ ಕಂಪಲ್ಸರಿ ಮನೆಗೆ ಯಾರಾದರೂ ಕಂಪಲ್ಸರಿ ದುಡ್ಡು ಇಟ್ಕೊಳ್ಳೇಬೇಕಿತ್ತು ಎಮರ್ಜೆನ್ಸಿ ಅಂತ. ಈಗ ದುಡ್ಡು ಇಟ್ಕೊಳ್ಳೋ ನೆಸಿಟಿ ಇರಲ್ಲ. ವೈಟ್ ಗೋಲ್ಡ್ ಬಂದಿರೋದ್ರಿಂದ ತಕ್ಷಣ ದುಡ್ಡು ನಮಗೆ ರಿಕವರ್ ಆಗೋದ್ರಿಂದ ನಮಗೆ ಗೋಲ್ಡ್ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅನ್ನೋ ವಿಚಾರದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೋ ಅಡ್ವರ್ಟೈಸ್ಮೆಂಟ್ ಏನಲ್ಲ, ಇದು ನನ್ನ ಪರ್ಸ್ನಲ್ ಇನ್ವೆಸ್ಟ್ಮೆಂಟು. ಅದಕ್ಕೋಸ್ಕರ ಹೇಳಿದೆ ನಿಮಗೆ. ನಾನೀಗ ಒಂದು ಮಡಿಕೆ ಇಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇದೆಲ್ಲದು ಸ್ವಲ್ಪ ಚಟ್ಪಟ್ ಅಂದ ತಕ್ಷಣ ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ನಾನು ಪಲ್ಯ ಮಾಡೋಕ್ಕೆ ಚಪಾತಿ ಪಲ್ಯ ಮಾಡಲಿಕ್ಕೆ ಜೋಡಿಸ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಇದು ಚಪ್ಪರದ ಅವರೆಕಾಯಿ ಅಂತ ಹೇಳ್ತಾರೆ, ಇದು ಮತ್ತು ಸಿಟ್ಟೆಕಾಯಿ ಅಂತಲೂ ಹೇಳ್ತಾರೆ. ಒಂದೊಂದು ಕಡೆಗೆ ಒಂದೊಂದು ಥರ. ನಮ್ಮ ಕಡೆಗೆಲ್ಲ ಸಿಟ್ಟೆಕಾಯಿ ಅಂತಾರೆ, ಈ ಕಡೆಗೆಲ್ಲ ಚಪ್ಪರದ ಅವರೆಕಾಯಿ ಅಂತಾರೆ. ಇದು ಸಿಪ್ಪೆ ಸಮೇತ ಪಲ್ಯ ಮಾಡೋದಿದು. ನಮ್ಮ ಕಡೆಗೆಲ್ಲ ಸಿಪ್ಪೆ ತಿನ್ನೋದಿಲ್ಲ, ಬರೀ ಬೀಜ ಅಷ್ಟೇ ತಗೊಂಡು ನಾವು ಪಲ್ಯ ಮಾಡ್ತೀವಿ. ಇಲ್ಲಿ ಎಳೆವು ತೆಗೆದು ಬರೀ ಸಿಪ್ಪೆನ ಪಲ್ಯ ಮಾಡ್ತಾರೆ. ಅದನ್ನು ಸ್ವಲ್ಪ ಕಾಳಿರ್ತಾವೆ ಅಷ್ಟೇ. ಅವನ್ನ ಆಲ್ರೆಡಿ ನಾನು ಒಂದು ಸರಿ ತೊಳೆದಿಟ್ಟಿದ್ದೆ. ಈಗ ಮತ್ತೆ ಇನ್ನೊಂದು ಸರಿ ನೀರಲ್ಲಿ ಹಾಕಿ ಈಗ ಈರುಳ್ಳಿ ಫ್ರೈ ಆಗಿದ್ದಾವೆ ನೋಡಿ. ಈರುಳ್ಳಿ ಫ್ರೈ ಆದಮೇಲೆ ಇದನ್ನು ಚಪ್ಪರದ ಅವರೆಕಾಯಿನ ಕಟ್ ಮಾಡಿರೋನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಅಷ್ಟು ಪೂರ್ತಿ ಸೇರಿಸಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ. ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ನಾವು ಒಂದು 2 ಮಿನಿಟ್ಸ್ ಹೀಗೆ ಫ್ರೈ ಮಾಡಿದರೆ ಬೇಗ ಬೇಯುತ್ತವೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫಸ್ಟ್ಗೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಉಪ್ಪೆಲ್ಲ ಪೂರ್ತಿ ಎಲ್ಲದಕ್ಕೂ ಮಿಕ್ಸ್ ಆಗಲಿ. ಅರಿಶಿನ ಮತ್ತು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಮತ್ತೆ ಬೇಗ ಕುಕ್ ಆಗುತ್ತೆ. ಈಗ ಮಿಕ್ಸ್ ಆಗಿದೆ ನೋಡಿ. ಮಿಕ್ಸ್ ಆದಮೇಲೆ ಇದನ್ನು ಒಂದು 5 ಮಿನಿಟ್ಸ್ ಹಾಗೆ ಕುಕ್ ಮಾಡೋಣ. ಪೂರ್ತಿ ಒಂದು ಅರ್ಧಂಬರ್ಧ ಬೆಂದರೆ ಮತ್ತು ಮಸಾಲ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ಈಗ 50% ಇದ್ರಾಗ ಬೆಂದಿದ್ರೆ ಮತ್ತು ಇನ್ನೊಂದು 50% ಮಸಾಲದಾಗ ಬೆಂದರೆ ಅದು ಪಲ್ಯ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಮನೆಗೆ ಮಾಡಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಸೇರಿಸ್ತಾಯಿದ್ದೀನಿ. ನಾನು 1.5 ಸ್ಪೂನ್ ಸೇರಿಸ್ತಾಯಿದ್ದೀನಿ. ನೀವು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ನಿಮಗೆ ಸಾಕು ಅನಿಸುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದೊಂದು ಖಾರ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಅದು ಬಾಯ್ಲ್ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು ಅಷ್ಟೇ ನೀರು ಹಾಕಿದ್ದೀನಿ ನಾನು. ಇದನ್ನು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದು 50% ಬೆಂದಿದೆಯಲ್ಲ, ಇನ್ನು ಒಂದು 50% ಇದರಲ್ಲೇ ಬೆಂದುಬಿಟ್ರೆ ಪಲ್ಯ ರೆಡಿ ಆಗುತ್ತೆ.
ಚೆನ್ನಾಗಿರುತ್ತೆ. ಇದಕ್ಕೇನು ಜಾಸ್ತಿ ಏನು ಮಸಾಲ ಹಾಕಿರಲ್ಲ, ಏನಿಲ್ಲ, ಜಾಸ್ತಿ ಪೌಡರ್ ಕೂಡ ಏನೂ ಹಾಕಿಲ್ಲ ನಾನು. ಸಿಂಪಲ್ ಪಲ್ಯ, ಸಿಂಪಲ್ ಮಸಾಲ ಹಾಕಿ ಸಿಂಪಲಾಗಿ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಒಂದು 5 ನಿಮಿಷ 6 ನಿಮಿಷ ಬೆಂದಿದೆ ನೋಡಿ. ಈಗ 50% ಆಗಿದೆ. ಈಗ ಮತ್ತೆ ಪೂರ್ತಿ ಕುಕ್ ಆಗಿದೆ. ನೀವು ಒಂದ್ಸರಿ ಚೆಕ್ ಮಾಡ್ಬೋದು. ಚೆಕ್ ಮಾಡಿದರೆ ಅದು ಪೂರ್ತಿ ಬೆಂದಿದೆ ಅನ್ಬೇಕಾರೆ ನೋಡಿ. ಪೂರ್ತಿ ಬೆಂದರೆ ಈ ಥರ ಅದು ಸ್ವಲ್ಪ ನೀರು ಹಾಕಿದ್ವಲ್ಲ, ನೀರು ಕೂಡ ಡ್ರೈ ಆಗಿ ಗಟ್ಟಿ ಪಲ್ಯ ಆಗುತ್ತೆ. ಅದಕ್ಕೆ ನಾನೀಗ ಕೊಬ್ಬರಿನ ತುರಿದಿರೋದಲ್ಲ, ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು, ಕೊಬ್ಬರಿ ಪುಡಿ, ಅದನ್ನು ಸೇರಿಸ್ತಾಯಿದ್ದೀನಿ. ಅದನ್ನು ನಾನು 2-3 ಸ್ಪೂನು ಸೇರಿಸ್ತಾಯಿದ್ದೀನಿ. ನಾನು ಈ ಥರ ಕೊಬ್ಬರಿನ ಪೌಡರ್ ಮಾಡಿ ಇಟ್ಕೊಂಡ್ರೆ ಪಲ್ಯಕ್ಕೆ ಯಾವಾಗ ಬೇಕೋ ಆವಾಗ ಎಮರ್ಜೆನ್ಸಿ ಸೇರಿಸ್ಲಿಕ್ಕೆ ಬರುತ್ತೆ ಅಂತ ನಾನು ಕೊಬ್ಬರಿನ ಇಟ್ಕೊಂಡಿರ್ತೀನಿ. ಸ್ವಲ್ಪ ಹಸಿಕಾಯಿ ಯೂಸ್ ಮಾಡೋದು ಮನೆಗೆ ಸ್ವಲ್ಪ ಕಡಿಮೆ, ಅದಕ್ಕೆ ಸ್ವಲ್ಪ ಕೊಬ್ಬರಿನೇ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ನೋಡಿ ಪಲ್ಯ ಈಗ ರೆಡಿಯಾಗಿದೆ ನೋಡಿ, ಎಷ್ಟು ಚೆಂದಿದೆ ನೋಡಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹೆವಿ ಮಸಾಲ ಇರಲ್ಲ, ಏನಿಲ್ಲ, ಸಿಂಪಲ್ಲಾಗಿ ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಈಗ ಅದು ರೆಡಿಯಾಗಿದೆ. ಅದಾದಮೇಲೆ ಅದನ್ನು ಕೆಳಗಿಳಿಸಿ ಮತ್ತೆ ಇನ್ನೊಂದು ಟೊಮಟಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಾನು ಒಂದ್ಸರಿ ನಿಮಗೆ ತರಕಾರಿ ಜೋಡಿಸ್ಬೇಕಾದ್ರೆ ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೆ, ಟೊಮಟಕಾಯಿ ತರಬೇಕಾದ್ರೆ ಅಂಗಡಿ ಅವನೇ ನನಗೆ ತರಕಾರಿ ಮಾರ್ತಾಯಿರೋ ಹುಡುಗನೇ ನನಗೆ ಹೇಳಿದೆ, ಟೊಮಟಕಾಯಿ ಚಟ್ನಿ ಮಾಡೋಕೆ ಭಾಳ ಚೆನ್ನಾಗಿರುತ್ತೆ, ಒಂದ್ಸರಿ ಟೇಸ್ಟ್ ಮಾಡು, ಮಸ್ತಿರುತ್ತೆ ಅಂತ. ನಿಜವಾಗ್ಲೂ ಮಾಡಿದೆ, ಯಾವ ಪಲ್ಯನೂ ಯಾವ ಸಾಂಬಾರು ಯಾವುದೂ ಬೇಡ ಇದ್ರ ಮುಂದೆ, ಅಷ್ಟು ಟೇಸ್ಟ್ ಇರುತ್ತೆ. ನಾನು ಅವನು ಹೇಳಿದ್ದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಅಂದ್ಕೊಂಡು ಒಂದ್ಸರಿ ಯೂಟ್ಯೂಬ್ ಕೂಡ ಚೆಕ್ ಮಾಡಿದೆ. ಯೂಟ್ಯೂಬಲ್ಲೂ ಕೂಡ ಇದೇ ಥರನೇ ಹೇಳಿದರು, ಹಂಗಾಗಿ ಮಾಡಿದೆ. ತುಂಬ ಚೆನ್ನಾಗಿತ್ತು, ಭಾಳ ಟೇಸ್ಟ್ ಅಂದರೆ ಭಾಳ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಮುದ್ದೆಗೂ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಾನೊಂದು 3 ಈರುಳ್ಳಿ ತಗೊಂಡಿದ್ದೀನಿ ದಪ್ಪ. ಅದನ್ನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿದ್ದೀನಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ಅದಕ್ಕೋಸ್ಕರ 1 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಖಾರಕ್ಕೆ ನಾನು ಒಂದು 8 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅದು ಸ್ವಲ್ಪ ಮುರಿದು ಹಾಕಿರೆ ಇಲ್ಲ ಹಾಗೆ ಹಾಕಿರೆ ಪಟ್ ಅಂತ ಸಿಡಿದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮುರಿದು ಹಾಕಿರೆ ಅದು ಪಟ್ ಅಂತ ಸಿಡಿಯೋದಿಲ್ಲ, ಅದಕ್ಕೋಸ್ಕರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ, ಇದು ಸ್ವಲ್ಪ ಫ್ರೈ ಆಗಬೇಕಿದು. ಇದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಅದು ಸ್ವಲ್ಪ ಫ್ರೈ ಆಗ್ತಾ ಇರಬೇಕದು. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಅದು ಆಯಿಲಲ್ಲೇ ಫ್ರೈ ಆಗಬೇಕದು. ಅಷ್ಟೊತ್ತಿಗೆ ನಾನು ಅಡುಗೆ ಮನೆಯಲ್ಲಿ ಏನೇನು ಆ ಕಡೆಗೆ ಈ ಕಡೆಗೆ ಎಲ್ಲ ಮಿಕ್ಸ್ ಆಗಿರುತ್ತೋ ಅಡುಗೆ ಮಾಡ್ಬೇಕಾದ್ರೆ ಅದನ್ನೆಲ್ಲದನ್ನು ನಾನು ಮತ್ತೆ ಕಂಪ್ಲೀಟ್ ಮಾಡ್ಕೊಳ್ತಾ ಇರ್ತೀನಿ. ಅಡುಗೆ ಜೊತೆಗೆ ನನ್ನ ಕೆಲಸ ಕೂಡ ಇಲ್ಲೇ ಅಡುಗೆ ಮನೆಗೆ ಸದ್ಯಕ್ಕೆ ಅದು ಏನೇನಿರುತ್ತೋ ಅಟ್ ಪ್ರೆಸೆಂಟಲ್ಲಿ ಅದನ್ನು ಅವಾಗ ಹಂಗೆ ನೀಟ್ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲಾಂದರೆ ಎಲ್ಲದನ್ನು ಹಾಗೆ ಇಟ್ಕೊಂಡು ಲಾಸ್ಟಿಗೆ ಮಾಡ್ಬೇಕಂದ್ರೆ ಅಡುಗೆ ಮನೆ ಪೂರ್ತಿ ಗಲೀಜಾಗಿ ಹೋಗ್ಬಿಡುತ್ತೆ, ಎಲ್ಲದನ್ನು ಅಲ್ಲಲ್ಲೇ ಇಟ್ಟು. ಅದಕ್ಕೋಸ್ಕರ ಅವಾಗಿಂದ ಆವಾಗಲೇ ನಾನು ಎತ್ತಿಡ್ತಾಯಿದ್ದೀನಿ. ಇದು ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ದೆನಲ್ಲ, ಅದನ್ನು ಒಂದು ಬಾಕ್ಸ್ಗೆಲ್ಲ ಹಾಕಿ ಎತ್ತಿಡ್ತಾಯಿದ್ದೀನಿ. ನಾನು ಜಾಸ್ತಿ ಏನು ಪೌಡರ್ ಮಾಡ್ಕೊಳಲ್ಲ, ಜಾಸ್ತಿ ಮಾಡಿರೋ ಸ್ವಲ್ಪ ಹಾಳಾಗುತ್ತೆ ಅಂತ, ಟೇಸ್ಟ್ ಕೂಡ ಕಡಿಮೆ ಆಗುತ್ತೆ ಅಂತ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡಿರ್ತೀನಿ. 1 ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಅನ್ನೋ ಮಟ್ಟಕ್ಕಷ್ಟೇ ನಾನು ಮಾಡ್ಕೊಂಡಿರ್ತೀನಿ. ಅದು ನನಗೆ ಎತ್ತಿಟ್ಟೆ. ಮತ್ತು ಇನ್ನೊಂದನ್ನು ತೊಳಿಲಿಕ್ಕೆ ಹಾಕಿದೆ. ಈಗ ಟೊಮಟಕಾಯಿನ ಕಟ್ ಮಾಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದೆ ನೋಡಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮಟಕಾಯಿ ಹಾಕಬೇಕು. ಟೊಮಟಕಾಯಿ ಬೇಗ ಸಾಫ್ಟ್ ಆಗ್ತಾವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಈ ಟೊಮಟಕಾಯಿ ಹಾಕಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗಂಗೆ ಚೆನ್ನಾಗಿ ಮಿಕ್ಸ್ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕ್ಲೋಸ್ ಮಾಡೋಣ. ಇದು ಒಂದು 2 ಮಿನಿಟ್ಸು ಹಾಗೆ ಕುಕ್ ಆಗಲಿ. ಈಗೆಲ್ಲ ಸಾಫ್ಟ್ ಆಗಿರುತ್ತೆ ನೋಡಿ, ಫ್ರೈ ಆಗಿರುತ್ತೆ. ಆವಾಗ ಇದನ್ನು ಎಲ್ಲ ರೆಡಿ ಆಯಿತು ಅನ್ಬೇಕಾರೆ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ತೊಳೆದು ಹಾಕ್ತಾಯಿದ್ದೀನಿ ನೋಡಿ. ಪೂರ್ತಿ ರೆಡಿಯಾಗಿದೆ. ಈಗ ಅದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ, ಮತ್ತು ಬೆಳ್ಳುಳ್ಳಿ ಕೂಡ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಒಂದು 10-12 ಬೆಳ್ಳುಳ್ಳಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಅದು ಕೂಡ ಹೀಗೆ ಸೇರಿಸ್ತಾ ಇದ್ದೀನಿ. ಎಲ್ಲದನ್ನು ಹೀಗೆ ಇದರಲ್ಲಿ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇದನ್ನು ಮತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹಂಗೇ ಬಿಸಿಯಲ್ಲೇ ಅದು ಎಲ್ಲ ಫ್ರೈ ಆಗಲಿ. ಇದಾದಮೇಲೆ ಇದನ್ನು ಸ್ವಲ್ಪ ಎತ್ತಿಡೋಣ. ಇದು ತಣ್ಣಗಾಗಬೇಕು. ಸ್ವಲ್ಪ ಹೊತ್ತು ತಣ್ಣಗಾದರೆ ಅದನ್ನು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಲಿಕ್ಕೆ ಬರುತ್ತೆ ಈಸಿಯಾಗಿ. ಸ್ವಲ್ಪ ಬಿಸಿದೆ ಮಿಕ್ಸಿಗೆ ಹಾಕಬಾರ್ದು, ಅದಕ್ಕೋಸ್ಕರ ತಣ್ಣಗಾಗೋವರೆಗೂ ಹಾಗೆ ಬಿಟ್ಟಿದ್ದೀನಿ. ನಾನು ಮೊದಲೇ ಚಪಾತಿ ಹಿಟ್ಟು ಕಲಸಿ ಎತ್ತಿಟ್ಟಿದ್ದೆ. ಈಗ ಅದಾದಮೇಲೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ 2 ಥರ, ಒಂದು ಚಟ್ನಿ ಒಂದು ಪಲ್ಯ ಮಾಡಿದ್ದೀನಿ ಅಷ್ಟೇ.
ನಾನು ಚಪಾತಿ ಈ ಬಂಡೆ ಮೇಲೆ ಲಟ್ಟಿಸ್ತಾ ಇರ್ತೀನಿ. ನನಗೆ ಕುಂತು ಲಟ್ಟಿಸಿ ಮತ್ತು ಎದ್ದು ಎಲ್ಲದನ್ನು ಹಾಕ್ಬೇಕಂದ್ರೆ ನನಗಾಗೋದಿಲ್ಲ. ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ನಾನು ಅಲ್ಲಿಂದ ಅಲ್ಲೇ ಮಾಡ್ಕೊಂಡು ಅಲ್ಲಿಂದ ಅಲ್ಲೇ ಲಟ್ಟಿಸಿ ನಾನು ಹಾಕ್ತಾ ಇರ್ತೀನಿ ನಾನು. ಇದ್ರ ಮೇಲೆ ನಾನು ಮಣೆ ಇಟ್ಕೊಂಡ್ರೆ ಇದು ತುಂಬ ಹೈಟ್ ಇದೆ, ಮತ್ತು ಇನ್ನು ಇದ್ರ ಮೇಲೆ ಮಣೆ ಇಟ್ಕೊಂಡ್ರೆ ನಾನು ಮತ್ತೆ ಹೈಟ್ ಆಗಿಬಿಡುತ್ತೆ, ಮತ್ತು ಎಲ್ಲ ಕೈಯೆಲ್ಲ ನೋವು ಬರುತ್ತೆ ನನಗೆ. ಅದಕ್ಕೋಸ್ಕರ ನಾನು ಇದು ಹೈಟ್ ಇರೋದ್ರಿಂದ ನಾನು ಹಂಗೆ ಅದ್ರ ಮೇಲೇ ನಾನು ಮಾಡ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ತಿಂಡಿ ಲೇಟ್ ಆಯಿತು. ತಿಂಡಿ ಲೇಟ್ ಆಗಿರೋದ್ರಿಂದ ನಮ್ಮ ಮನೆಯವ್ರು ಬಂದರು. ಅವರು ಸ್ವಲ್ಪ ಇವತ್ತು ಮನೆಗಿರೋದ್ರಿಂದ ಅವರು ಚಪಾತಿ ಎಲ್ಲ ಆಗಿದ್ವಿ, ಇನ್ನೇನು ಲಾಸ್ಟಿಗೆ 1-2 ಇದ್ದಾವೆ ಅನ್ಬೇಕಾರೆ ಅಷ್ಟೇ ಬಂದರು. ಇನ್ನೂ ಆಗಿಲ್ವಾ ಅಂತಂದು ಅವರು ಈಗ ಚಪಾತಿ ಬೇಯಿಸ್ತಾ ಇದ್ದಾರೆ. ಲಾಸ್ಟ್ 2ನ ಮಾತ್ರ. ಅವ್ರಿಗೆ ಇಷ್ಟು ದಿನ ಏನು ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗ್ತಿರಲ್ಲ. ಈಗ ವೀಡಿಯೋ ಮಾಡಿ ನನ್ನ ಕೆಲಸ ಎಷ್ಟಿದೆ ಅಂತ ನೋಡ್ತಾ ಇದ್ದಾರಲ್ಲ, ಅವಾಗ ಗೊತ್ತಾಗ್ತೈತೆ ಇಷ್ಟೊಂದು ಕೆಲಸನ ಅಂತ. ಇಷ್ಟು ದಿನ ಏನು ಮಾಡ್ತೀಯ, ಮನೆಗಿರ್ತೀಯ, ಆರಾಮಿರ್ತೀಯ ಅಂತ ಹೇಳ್ತಾ ಇರೋರು. ಈಗ ನಮ್ಮ ಪೂರ್ತಿ ವೀಡಿಯೋಗಳು ಮನೆಗೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಏನು ಮಾಡ್ತಾಯಿದ್ದೀವಿ ಅಂತ ವೀಡಿಯೋ ನೋಡೋದ್ರಿಂದ ಎಷ್ಟು ಕೆಲಸ ಇರುತ್ತಲ್ಲ ಮನೆಗೆ ಅಂತ ಗೊತ್ತಾಗ್ತೈತೆ ಈಗ. ಅದಕ್ಕೆ ಸ್ವಲ್ಪ ಅಡುಗೆ ಮನೆಗೆ ಬಂದರು. ಈಗ ಅಡುಗೆ ಮನೆಗೆ ಬಂದು ಚಪಾತಿ ಬೇಯಿಸ್ತಾ ಇದ್ದಾರೆ. ನಾನು ಟೊಮಟೊ ಕಾಯಿ ಎಲ್ಲ ಬಾಯ್ಲ್ ಮಾಡಿ ಎತ್ತಿಟ್ಟಿದ್ನಲ್ಲ, ಫ್ರೈ ಮಾಡಿ ಎತ್ತಿಟ್ಟಿದ್ನಲ್ಲ, ಅದು ಚಟ್ನಿ ಮಾಡಿದೆ. ಇದು ನೀವು ನೈಸಾಗಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇದು ಸ್ವಲ್ಪ ತರಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲ ಒಬ್ಬೊಬ್ರು ನೈಸ್ ಆದ್ರೂ ಮಾಡ್ಕೊಳ್ತಾರೆ. ನಾನು ಸ್ವಲ್ಪ ತರಿನೇ ಮಾಡ್ಕೊಂಡಿದ್ದೀನಿ, ಚಪಾತಿಗೆ ಅಷ್ಟೇ ಬೇಕು ಅಂತ. ಇಲ್ಲ ಅನ್ನಕ್ಕೆ ಸ್ವಲ್ಪ ಮುದ್ದೆಗೆ ಅಂದರೆ ಸ್ವಲ್ಪ ನೈಸ್ ಮಾಡ್ಕೊಳ್ತಾರೆ, ಮತ್ತು ಅದ್ರ ಮೇಲೆ ಒಗ್ಗರಣೆ ಕೊಡ್ತಾರೆ. ನಾನು ಅಲ್ಲೇ ಆಯಿಲಲ್ಲೇ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ ಮಾಡಿರೋದ್ರಿಂದ ನಂಗೆ ಅಷ್ಟೊಂದೇನು ಒಗ್ಗರಣೆ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗೆ ನಮ್ಮ ಮನೆಗೆ ನಾನು ಮ್ಯಾಕ್ಸಿಮಮ್ ನಾನು ಆಯಿಲ್ ಕಡಿಮೆನೇ ನಾನು ಯೂಸ್ ಮಾಡೋದು. ಅದಕ್ಕೆ ಲಿಮಿಟಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಹಾಕಿರ್ತೀನಿ. ಪೂರ್ತಿ ಮೇಲೆ ಎಲ್ಲ ಬರಂಗೆ ಹಾಕಿರೋದಿಲ್ಲ. ಯಾಕಂದರೆ ನಮ್ಮ ಆರೋಗ್ಯನೂ ತುಂಬ ಇಂಪಾರ್ಟೆಂಟು. ಅದನ್ನು ಲಿಮಿಟಾಗಿ ತಿಂದರೆ ಹೆಲ್ತ್ ಚೆನ್ನಾಗಿರುತ್ತೆ. ಸುಮ್ಮನೆ ನಾನು ವೀಡಿಯೋಗೋಸ್ಕರ ಇದಕ್ಕೋಸ್ಕರ ಮಾಡಲ್ಲ. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾನು ಆಯಿಲ್ ಹಾಕ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ನೀವು 1 ಸ್ಪೂನು 2 ಸ್ಪೂನು ಬೇಕಾಗುತ್ತೆ. ಯಾಕಂದರೆ ಎಲ್ಲದನ್ನು ಲಿಮಿಟಾಗಿರಬೇಕು, ಅತಿ ಆಗಬಾರ್ದು. ನಾವು ನಮಗೋಸ್ಕರ ನಾವು ಮಾಡ್ಕೋಬೇಕು, ನಾವು ಬೇರೆಯವ್ರಿಗೋಸ್ಕರ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಾಡ್ತಾಯಿರ್ತೀನಿ ಅಷ್ಟೇ. ಎಲ್ಲದನ್ನು ನಮ್ಮ ಆರೋಗ್ಯಕ್ಕೋಸ್ಕರ ಅಷ್ಟೇ ನಾವು ಮಾಡ್ಕೋಬೇಕು. ಯಾವಾಗಾದರೂ ಸ್ವಲ್ಪ ಟೈಮ್ ಸಿಕ್ತು ಅಂತ ಅಂದರೆ ನಾನು ಇದನ್ನು ಸ್ವಲ್ಪ ಒಂದೊಂದು ಶೆಲ್ಫ್ನ ಹಂಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಆರಾಮ ಅನಿಸುತ್ತೆ. ಯಾಕಂದರೆ ಎಲ್ಲದನ್ನು ಒಂದೇ ಸರಿ ಮಾಡ್ಕೋಬೇಕಂದ್ರೆ ಹೆವಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಇದು ಹಿಟ್ಟೆಲ್ಲ ಇರೋ ಬಾಕ್ಸ್ ಆಗಿರೋದ್ರಿಂದ ನಾವು ಯಾವಾಗಾದರೂ ಎಮರ್ಜೆನ್ಸಿ ಸ್ವಲ್ಪ ಟೈಮ್ ಇಲ್ಲ ಅಂದಾಗ ಹಂಗೆ ತಗೊಂಡು ಹಂಗೆ ಮುಚ್ಚಿಟ್ಬಿಡ್ತೀವಿ. ಒಂದೊಂದು ಸರಿ ಟೈಮ್ ಇಲ್ಲ ಅಂದಾಗ ಆವಾಗ ಸ್ವಲ್ಪ ಟೈಮ್ ಸಿಕ್ಕಾಗ ಎಲ್ಲದನ್ನು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ, ಎಲ್ಲ ಸ್ವಲ್ಪ ನೀರು ಹಚ್ಚಿ ತ್ಯಾವ ಮಾಡ್ಕೊಂಡು ಸ್ವಲ್ಪ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬಿಟ್ರೆ ಎಲ್ಲ ನೀಟಾಗಿ ತೊಳ್ದಂಗೆ ನೀಟಾಗಿ ಕಾಣ್ತಾ ಇರ್ತವೆ. ಅದಕ್ಕೋಸ್ಕರ ಅದನ್ನು ಹಂಗೆ ಕ್ಲೀನ್ ಮಾಡ್ಕೊಂಡು ಅದಾದಮೇಲೆ ಎಲ್ಲ ಕೆಲಸ ಮಾಡಿ ಎಲ್ಲ ಪೂಜೆ ಮಾಡಿ ದೀಪ ಹಚ್ಚಿ ಈಗ ಸಾಯಂಕಾಲ ಆಯಿತು. ಸಾಯಂಕಾಲ ಆದಮೇಲೆ ಸ್ವಲ್ಪ ನಾನು ಹೊರಗಡೆ ಹೋಗಬೇಕಿತ್ತು. ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ತರಲಿಕ್ಕೆ ಅಂತ ನಾವು ಹೊರಗೆ ಹೋಗ್ತಾಯಿದ್ವಿ. ಇಷ್ಟೊತ್ತು ಏನಾದರೂ ನನ್ನ ವೀಡಿಯೋ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚೆನ್ನಾಗಿತ್ತು ಅಂತ ಅಂದರೆ ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಸೇ ನನಗೆ ಸ್ಫೂರ್ತಿ, ಮೋಟಿವೇಶನ್ ಆಗಿರುತ್ತೆ. ನನ್ನ ವೀಡಿಯೋ ಇನ್ನೂ ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂತ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೂ ನಿಮ್ಮೆಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟು. ನಾನು ಕೂಡ ಈ ಚಾನಲ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಸಬ್ಸ್ಕ್ರೈಬ್ಸ್ ಜಾಸ್ತಿ ಆಗಬೇಕು, ವ್ಯೂಸು ಜಾಸ್ತಿ ಬರಬೇಕು ಅಂತ ನನಗೂ ಆ ಥರ ಇರುತ್ತೆ. ನನಗೆ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೂ ಐಡಿಯಾಸ್ ಇರೋದಿಲ್ಲ. ಲಾಗ್ ಮಾಡ್ತಾಯಿದ್ದೀನಿ, ನೋಡೋಣ. ಚೆನ್ನಾಗಿತ್ತು ಅಂತ ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.